ಹಾಯ್ ಎಲ್ಲರಿಗೂ ನಮಸ್ತೆ. ಎಲ್ಲರೂ ದೀಪಾವಳಿ ಹಬ್ಬನ ಚೆನ್ನಾಗಿ ಆಚರಣೆ ಮಾಡಿದ್ರಿ ಅಲ್ವಾ? ಹಾಗೆ ನಾವು ಕೂಡ ಊರಿಗೆ ಹೋಗಿ ದೀಪಾವಳಿ ಹಬ್ಬನ ಆಚರಣೆ ಮಾಡಿದ್ವಿ. ಇಲ್ಲಿ ಸೋಮವಾರ ನಾವು ಪೂಜೆ ಮುಗಿಸ್ಕೊಂಡು ಮಂಗಳವಾರ ಊರಿಗೆ ಹೋದ್ವಿ. ಹೋದಾದ ನಂತರ ಅಲ್ಲೂ ಕೂಡ ಸೋಮವಾರ ಲಕ್ಷ್ಮೀ ಪೂಜೆನ ಮಾಡಿದರು. ಈ ಥರ ಚೆನ್ನಾಗೇ ಮಾಡಿದರು. ನಾವು ಮಂಗಳವಾರ ಮಧ್ಯಾಹ್ನ ಹೋಗಿ ಮಾತಾಡೋ ಅಷ್ಟರಲ್ಲಿ ಸಂಜೆ ಆಗೇ ಹೋಯಿತು. ಸಂಜೆ ಎಲ್ಲರೂ ಸೇರಿ ದೀಪನ ಹಚ್ಚಿದ್ವಿ, ಬಾಗಿಲಿಗೆಲ್ಲ ದೀಪನ ಹಚ್ಚಿದ್ವಿ. ಹಚ್ಚಿದಾದ ನಂತರ ಊಟ ಮುಗಿದ ಮೇಲೆ ಹೆಣ್ಮಕ್ಳೆಲ್ಲ ಬರ್ತಾರೆ, ಮನೆ ಮನೆಗೆ ದೀಪ ತಗೊಂಡು ಬಂದು ಆರತಿ ಅಂತ ಮಾಡ್ತಾರೆ. ಎಲ್ಲರ ಮನೆಗೂ ಹೋಗಿ ಮಾಡ್ತಾರೆ. ಇದು ನಮ್ಮ ಕಡೆ ಎಲ್ಲ ಮಾಡ್ತಾರೆ ದೀಪಾವಳಿ ಹಬ್ಬಕ್ಕೆ. ಎಲ್ಲ ಆದಮೇಲೆ ಬುಧವಾರ ಬೆಳಗ್ಗೆ ನೈವೇದ್ಯಕ್ಕೆ ಅಂಥೇಳಿ ಹಿರಿಯವರಿಗೆ ಎಡೆ ಕೊಡ್ತಾರಲ್ವ, ಈ ಸಿಹಿ ಮುದ್ದೆಯಿಂದನೇ ಕೊಡೋದು. ನಮ್ಮ ಕಡೆ ಎಲ್ಲ ಸಿಹಿ ಮುದ್ದೆನೇ ಮಾಡೋದು ದೀಪಾವಳಿಗೆ. ಅಕ್ಕ ಮಾಡ್ತಾಯಿದ್ದಾರಲ್ಲಿ ಮುದ್ದೆ. ಆಮೇಲೆ ಮೂಲ ಮನೆ ನಮ್ಮದು ಈ ಥರ ಇದೆ ಊರಲ್ಲಿ. ಮತ್ತು ಎಲ್ಲರೂ ಬಂದಿದ್ದರು, ಭಾವ ಮತ್ತು ಮೈದ್ನನ ಹೆಂಡತಿ, ಮಕ್ಕಳು, ಅಕ್ಕ ಎಲ್ಲರೂ. ಇಲ್ಲಿ ದೊಡ್ಡ ಭಾವ ಬಂದುಬಿಟ್ಟು ಎಡೆನ ಕೊಡ್ತಾಯಿದ್ದಾರೆ. ಅಂದರೆ ನಮ್ಮ ಕಡೆ ಎಲ್ಲ ಒಲೆ ಮುಂದೆನೇ ನೈವೇದ್ಯ ಕೊಡೋದು. ಈ ಥರ ಸಿಹಿ ಮುದ್ದೆ ಮತ್ತು ತುಪ್ಪನ ಒಲೆಯಲ್ಲಿ ಬಿಡ್ತಕ್ಕಂಥದ್ದು ಪದ್ಧತಿ ಇದೆ ನಮ್ಮಲ್ಲಿ. ಇವರು ದೊಡ್ಡ ಭಾವ ಮತ್ತು ಅಕ್ಕ. ಮೇನ್ ಇವರೇ ಮಾಡೋದು ಪೂಜೆ ಎಲ್ಲ. ಇಲ್ಲಿ ಮತ್ತು ಎಲ್ಲರೂ ಕೂತ್ಕೊಂಡು ಪೂಜೆ ಎಲ್ಲ ನೋಡ್ತಾ ಇದ್ವಿ. ಇವರು ನಮ್ಮ ಅತ್ತೆ ಮತ್ತು ಮಾವ. ಧೂಪ, ತುಪ್ಪ ಮತ್ತು ಸಿಹಿ ಮುದ್ದೆನ ಹಿರಿಯವರಿಗೆ ಎಡೆ ಕೊಡೋದು. ಅದಾದ ನಂತರ ಒಬ್ಬೊಬ್ಬರೇ ಲೋಬಾನ ಇರುತ್ತಲ್ವ, ಅದನ್ನು ಹಾಕಿ ಒಬ್ಬೊಬ್ಬರೇ ಕೈ ಮುಗಿಯುವಂಥದ್ದು ಪದ್ಧತಿ. ಮತ್ತು ಲಾಸ್ಟಿಗೆ ನಮ್ಮ ಮಾವ ಅಂದರೆ ಲಾಸ್ಟಿಗೆ ವಿಂತಿ ಅಂಥೇಳಿ ಮಾಡ್ತಾರೆ ನಮ್ಮಲ್ಲಿ, ಅದನ್ನು ಮಾಡ್ತಾಯಿದ್ದಾರೆ. ಅದಾದ ನಂತರ ಹೊಲಕ್ಕೆ ಉಳುವಂಥ ಎಲ್ಲ ವಸ್ತುಗಳಿರುತ್ತಲ್ವ, ನಗ ಮತ್ತು ಕುಂಟೆ ಅದೆಲ್ಲ ಇರುತ್ತಲ್ವ, ಅದಕ್ಕೆಲ್ಲ ದೀಪಾವಳಿ ದಿನವೇ ನಾವು ಎಡೆ ಕೊಡುವಂಥದ್ದು, ಕಾಯಿ ಒಡೆದು ಎಡೆ ಕೊಡುವಂಥದ್ದು. ಅದೆಲ್ಲ ಪೂಜೆ ಆಯಿತು. ಮತ್ತು ಹೊರಗೆ ಗಾಳಿಯಮ್ಮ ಮತ್ತು ಅಜ್ಜಿ ಹೇಳಿ ಪೂಜೆ ಮಾಡೋದಿಲ್ಲೆಯ. ಲೋಬಾನ ಹಾಕಿ ಪೂಜೆ ಮಾಡುವಂಥದ್ದು. ಒಬ್ಬೊಬ್ಬರಾಗೆ ಬಂದುಬಿಟ್ಟು ಲೋಬಾನ ಹಾಕಿ ಪೂಜೆ ಮಾಡಿದ್ವಿ. ಇದು ಮಗಳು, ನಾನು, ಸಣ್ಣ ಮಗಳು, ಎರಡನೇ ಅಕ್ಕ ಮತ್ತು ನಮ್ಮ ಮನೆಯವರು ಮತ್ತು ಅತ್ತೆ, ಎರಡನೇ ಭಾವ ಎಲ್ಲರೂ ಸೇರಿ ಪೂಜೆನ ಮಾಡಿದ್ವಿ. ಎಲ್ಲರೂ ಕೂತು ತಮಾಷೆ ಮಾಡ್ಕೊತ ನಗ್ತಾ ಇದ್ವಿ. ಎಲ್ಲರೂ ಸೇರಿದರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಇವರು ನಮ್ಮ ಮೈದ್ನನ ಹೆಂಡತಿ, ಇವರು ನಮ್ಮ ಮೈದ್ನ. ಹಿಂದ್ಗಡೆ ಇರೋರು ಎರಡನೇ ಭಾವ. ಎಲ್ಲರೂ ಸೇರಿ ಪೂಜೆನ ಮಾಡಿದ್ವಿ. ಮಾಡಿದ ನಂತರ ಊಟ ಮುಗಿಸ್ಕೊಂಡು ಇನ್ನೇನು ಅಂತ ಊರಿಗೆ ಹೋಗ್ತಾಯಿದ್ವಿ. ಅಷ್ಟರಲ್ಲೇ ನಮ್ಮ ಊರಿನ ಹೆಣ್ಮಕ್ಳು ಅಂದರೆ ಹೂವು ತರಲಿಕ್ಕೆ ಅಂತ ಕಾಡಿಗೆ ಹೋಗ್ತಾರೆ. ಅವರೆಲ್ಲ ಸಂಜೆ ಸಿಕ್ಕರು ರೋಡಲ್ಲಿ. ಹಾಗೆ ವಿಡಿಯೋನ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.